ಇವತ್ತು ನಾವು ಮಲೆನಾಡು ಮತ್ತು ಕರಾವಳಿ ಭಾಗದ ಹವ್ಯಕರ ಮನೆಗಳಲ್ಲಿ ನಾಗರ ಪಂಚಮಿ ಮತ್ತು ಗಣಪತಿ ಹಬ್ಬಕ್ಕೆ ಮಾಡುವಂತಹ ಒಂದು ಸಾಂಪ್ರದಾಯಿಕ ಸಿಹಿ ತಿಂಡಿಯನ್ನು ನೋಡೋಣ. ನಾನು ಮಾಡ್ತಾ ಇರೋದು ಅರಿಶಿಣ ಎಲೆಯ ಗೆಣಸಲೆ. ಅಕ್ಕಿಯಿಂದ ಗೆಣಸಲೆಯನ್ನು ಮಾಡ್ತಾರೆ, ರವೆಯಿಂದ ಗೆಣಸಲೆಯನ್ನು ಮಾಡ್ತಾರೆ. ಎರಡೂ ರೀತಿಯ ರೆಸಿಪಿಗಳನ್ನು ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಬೆಲ್ಲದಿಂದ ಮಾಡುವಂತಹ ಈ ಸಾಂಪ್ರದಾಯಿಕ ಸಿಹಿ ತುಂಬಾ ರುಚಿಯಾಗಿರುತ್ತೆ. ಮಾಡೋದು ಸಹ ಸುಲಭ. ಹೇಗೆ ಮಾಡೋದು ನೋಡೋಣ. ಇದಕ್ಕೆ ನಾನು ಅರಿಶಿಣದ ಎಲೆಯನ್ನು ತೊಗೊಂಡಿದ್ದೀನಿ. ಗೊತ್ತಿಲ್ಲದೆ ಇರೋರಿಗಾಗಿ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. 1 ಕಪ್ಪಿನಷ್ಟು ಬೆಲ್ಲ ಮತ್ತು 1 ಕಪ್ಪಿನಷ್ಟು ಅಕ್ಕಿಯನ್ನು, ದೋಸೆ ಅಕ್ಕಿಯನ್ನು 3 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಪರಿಮಳಕ್ಕೆ ಒಂದು 4-5 ಏಲಕ್ಕಿ, ಒಂದು ಇಡೀ ಕಾಯಿಯನ್ನು ತುರಿದು ಈ ರೀತಿ ತುರಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನೆನೆಸಿರುವಂತಹ ಅಕ್ಕಿಯನ್ನು ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಹರ್ಕೊಬೇಕಾಗತ್ತೆ. ಹಿಟ್ಟು ಯಾವ ಹದದಲ್ಲಿರಬೇಕು ಅಂತಂದರೆ ನೀರು ದೋಸೆಯ ಹಿಟ್ಟಿನ ಹದಕ್ಕೆ ಇರಬೇಕು. ತೆಳುವಾಗಿ ಇರಲಿ, ಆವಾಗ ನಮಗೆ ಕಾಯಿಸುವಾಗ ಗಂಟಾಗೋದಿಲ್ಲ. ಈಗ ತಗೊಂಡಿರುವಂತಹ ಬೆಲ್ಲದಲ್ಲಿ 1 ಕಪ್ ಬೆಲ್ಲ ತಗೊಂಡಿದ್ರೆ ಅದರಲ್ಲಿ ಅರ್ಧ ಭಾಗವನ್ನು ಹಾಕ್ತಾ ಇದ್ದೀನಿ. ಇನ್ನು ಅರ್ಧ ಭಾಗ ನಾವು ಹೂರ್ಣ ಮಾಡುವಾಗ ಹಾಕ್ಕೊಳ್ಳೋಣ. ರುಬ್ಬಿದಂತಹ ಅಕ್ಕಿಯ ಮಿಶ್ರಣಕ್ಕೆ ಬೆಲ್ಲವನ್ನು ಹಾಕಿ ನಿಧಾನಕ್ಕೆ ಈ ರೀತಿ ಕಾಯಿಸ್ಕೊಳ್ಳಿ. ಒಂದೇ ಮುದ್ದೆ ಆಕಾರದಲ್ಲಿ ಅದು ಬರುತ್ತೆ. ನಂತರ ಈಗ ಹೂರ್ಣ ತಯಾರಾಗಿದೆ, ಕಣಕ ತಯಾರಾಗಿದೆ. ಈಗ ಹೂರ್ಣ ಮಾಡ್ಕೊಳ್ಳೋಣ. ಹೂರ್ಣಕ್ಕೆ ತುರಿದಂತಹ ತೆಂಗಿನಕಾಯಿ ತುರಿಯನ್ನು ಹಾಕಿ ಉಳಿದ ಬೆಲ್ಲವನ್ನು, ನಾವೇನೋ 1 ಕಪ್ ತೊಗೊಂಡಿದ್ದೀವಿ ಅದರಲ್ಲಿ ಇನ್ನು ಅರ್ಧ ಬೆಲ್ಲವನ್ನು ಹಾಕಿ ಈ ಹೂರ್ಣವನ್ನು ಮಾಡ್ಕೊಂಡಿದ್ದೀನಿ. ಇದು ಪಾಕ ಎಲ್ಲ ಬರಬೇಕಂತ ಅಗತ್ಯ ಇಲ್ಲ. ಬೆಲ್ಲದಲ್ಲಿರುವಂತಹ ನೀರಿನ ಅಂಶ ಹೋಗಿ ಈ ರೀತಿ ಹುಡಿ ಹುಡಿ ಆದರೆ ಆಯಿತು. ಕಡೆಯಲ್ಲಿ ಕುಟ್ಟಿ ಪುಡಿ ಮಾಡಿದಂತಹ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಳೋಣ. ಪರಿಮಳಕ್ಕೆ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಬಿಸಿ ಆಗಬೇಕು. ನೋಡಿ, ಈ ಹದದಲ್ಲಿ ಬರಬೇಕು. ಹಾಗಂತ ತುಂಬ ಪಾಕ ಬರ್ಸ್ಕೋಬೇಡಿ, ಆವಾಗ ತುಂಬ ಅಂಟಂಟಾಗಿ ಗಟ್ಟಿಯಾಗಿಬಿಡತ್ತೆ. ಅಲ್ಲಿ ತನಕ ಮಾಡಬೇಕಂತ ಅಗತ್ಯ ಇಲ್ಲ. ಈಗ ಫ್ಲೇಮನ್ನು ಆಫ್ ಮಾಡಿ ಅರಿಶಿಣದ ಎಲೆನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಆದರೂ ಸ್ವಲ್ಪ ನೀರನ್ನು ಸವರ್ಕೊಳ್ತಾ ಇದ್ದೀನಿ. ನೀರನ್ನು ಸವರ್ಕೊಂಡು ಕೈಗೂ ಸಹ ಸ್ವಲ್ಪ ನೀರನ್ನು ಸವರ್ಕೊಂಡು ಈ ರೀತಿ ಚಿಕ್ಕ ಚಿಕ್ಕ ಉಂಡೆ, ಅಕ್ಕಿ ಹಿಟ್ಟು ಮತ್ತು ಬೆಲ್ಲ ಹಾಕಿ ಕಾಸಿದ್ದೀವಲ್ಲ, ಚಿಕ್ಕ ಚಿಕ್ಕ ಉಂಡೆಯನ್ನು ಅರಿಶಿಣದ ಎಲೆಯ ಮೇಲೆ ಹಚ್ತಾ ಹೋಗೋದು. ತುಂಬ ತೆಳುವಾಗಿಯೂ ಬೇಡ, ತುಂಬ ದಪ್ಪವಾಗಿಯೂ ಬೇಡ, ಹದವಾಗಿ ಹಚ್ಚಿ ಇದನ್ನು ಸ್ವಲ್ಪ ಕೈಗಂಟಿದ್ರೆ ನೀವು ಈ ರೀತಿ ನೀರನ್ನು ಮುಟ್ಟಿಸ್ಕೊಂಡ್ರೆ ಅದು ಕೈಗಂಟೋದಿಲ್ಲ. ಆಲ್ರೆಡಿ ಅಕ್ಕಿ ಹಿಟ್ಟು ಚೆನ್ನಾಗಿ ಬೆಂದಿರುತ್ತೆ, ತೊಂದರೆ ಇಲ್ಲ. ಈಗ ಮಾಡಿದಂತಹ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲದ ಮಿಶ್ರಣವನ್ನು ಮಧ್ಯದಲ್ಲಿ ಇಟ್ಟು ಈ ರೀತಿ ಫೋಲ್ಡ್ ಮಾಡಿ ನಾವಿದನ್ನು ಹಬೆಯಲ್ಲಿ ಬೇಯಿಸಬೇಕು. ಒಂದು 15ರಿಂದ 20 ನಿಮಿಷ ಬೇಯಿಸ್ಕೊಳ್ಳಿ. ಆಲ್ರೆಡಿ ನಾವು ಬೇಯಿಸಿರೋದ್ರಿಂದ ತುಂಬ ಏನು ಟೈಮ್ ಬೇಕಾಗಲ್ಲ. ಆದರೆ ಅರಿಶಿಣದ ಎಲೆಯ ಪರಿಮಳ ಆಗಿ ಚೆನ್ನಾಗಾಗತ್ತೆ. ಸ್ವಲ್ಪ ಹೊತ್ತು ಜಾಸ್ತಿ ಬೇಯಿಸಿದ್ರೆ ಅಡಿಯಲ್ಲಿ ನೀರನ್ನು ಹಾಕಿ ನಾನು ಈ ರೀತಿ ಹಬೆಯಲ್ಲಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಅಕ್ಕಿ, ಕಾಯಿ, ಬೆಲ್ಲ ಹಾಕಿ ಮಾಡುವಂತಹ ಸಾಂಪ್ರದಾಯಿಕವಾದಂತಹ ಸಿಹಿ. ನಾನು ಆಗಲೇ ಹೇಳಿದ ಹಾಗೆ ಇದನ್ನು ಕೆಲವ್ರ ಮನೇಲಿ ನಾಗರ ಪಂಚಮಿಗೆ ಮಾಡ್ತಾರೆ, ಕೆಲವ್ರ ಮನೇಲಿ ಗಣಪತಿ ಹಬ್ಬಕ್ಕೆ ಮಾಡ್ತಾರೆ. ನೋಡಿ, ಒಂದು 15 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ. ಅರಿಶಿಣ ಎಲೆಯ ಒಳ್ಳೆ ಪರಿಮಳ ಬರ್ತಾ ಇದೆ. ಸ್ವಲ್ಪ ಬಿಸಿ ಇದೆ. ಇದು ತಣ್ಣಗಾದ ಮೇಲೆ ನೀವು ತೆಗೆಯೋದಕ್ಕೂ ಚೂರು ಕಷ್ಟ ಆಗಲ್ಲ. ನೋಡಿ, ಎಲೆಗೆ ಸಹ ಚೂರು ಸಹ ಅಂಟೋದಿಲ್ಲ. ಚೆನ್ನಾಗಿ ನಾವು ಬೇಯಿಸಿರೋದ್ರಿಂದ ಎಲೆಗೆ ಅಂಟೋದಿಲ್ಲ. ಇಲ್ಲಿ ಒಂದು ಟಿಪ್ ಏನಪ್ಪ ಅಂದರೆ, ನೀವು ಅಕ್ಕಿಯನ್ನು ರುಬ್ಕೊಂಡಾಗ ಆದಷ್ಟು ನೀರಾಗಿ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟನ್ನು. ಅದಕ್ಕೆ ಬೆಲ್ಲವನ್ನು ಸೇರಿಸಿ. ನಾನು ಜೋನಿ ಬೆಲ್ಲ ಹಾಕಿದ್ದೀನಿ, ನೀವು ಯಾವ್ದು ಸಹ ಹಾಕ್ಬೋದು. ರುಚಿ ರುಚಿಯಾಗಿರುವಂತಹ ಅಕ್ಕಿಯಿಂದ ಮಾಡಿರುವಂತಹ ಗೆಣಸಲೆ ತಯಾರಾಯಿತು. ಕೆಲವರ ಮನೆಯಲ್ಲಿ ಅಕ್ಕಿಯಿಂದ ಗೆಣಸಲೆಯನ್ನು ಮಾಡಲ್ಲ, ಅದು ಸ್ವಲ್ಪ ಮುಸುರೆ ಆಗುತ್ತೆ. ಮತ್ತು ಈಗ ನಾನು ಮಾಡಿರೋದು ಸ್ವಲ್ಪ ಲಾಂಗ್ ಪ್ರೋಸೆಸ್. ತುಂಬ ಈಸಿಯಾಗಿ ರವೆಯನ್ನು ಬೆಳೆಸಿ ಗೆಣಸಲೆಯನ್ನು ಮಾಡ್ಬೋದು. ಇದನ್ನಂತೂ ಯಾರು ಬೇಕಾದರೂ ಮಾಡ್ಬೋದು. ಅಷ್ಟು ಸುಲಭವಾಗಿರುವಂತಹ ರೆಸಿಪಿ ಅರಿಶಿಣ ಎಲೆಯ ರವೆ ಗೆಣಸಲೆ. ಇದು ಸಹ ತುಂಬಾ ರುಚಿಯಾಗಿರುತ್ತೆ. ಬೆಲ್ಲದಿಂದ ಮಾಡುವಂತಹ ಸಿಹಿ. ಈ ರವೆಯಿಂದ ಮಾಡಿರುವಂತಹ ಗೆಣಸಲೆಯನ್ನು ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ನಾನು 1 ಕಪ್ಪಿನಷ್ಟು ಉಪ್ಪಿಟ್ಟು ರವೆ ಅಥವಾ ಮಧ್ಯಮ ರವೆ ಅಂತ ಏನು ಹೇಳ್ತಾರೆ, ಉಪ್ಮಾ ರವೆ, ಅದನ್ನು ತೊಗೊಂಡಿದ್ದೇನೆ. ಅದನ್ನು ಒಂದು ಸ್ವಲ್ಪ ಬೆಚ್ಚಗಾಗೋವರೆಗೆ ಹುರ್ಕೋಬೇಕು. ತುಂಬ ಬಣ್ಣ ಬದಲಾಗೋವರೆಗೆಲ್ಲ ಹುರಿಬೇಕಂತ ಏನಿಲ್ಲ. ಮುಷ್ಟಿಯಲ್ಲಿ ಹಿಡಿದ್ರೆ ಅದು ಬೆಚ್ಚಗಾಗಬೇಕು. ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗತ್ತೆ. ಹುರಿದಂತಹ ರವೆಯನ್ನು ನಾನು ಒಂದು ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಆರೋದಕ್ಕೆ ಬಿಡೋಣ, ಇದು ತಣಿಬೇಕು. ಅಷ್ಟರಲ್ಲಿ 1 ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಮಿಕ್ಸರ್ ಜಾರ್ಗೆ ಹಾಕಿ ಚೂರು ನೀರನ್ನು ಹಾಕಿ ನುಣ್ಣಗೆ ಹರ್ಕೊಂಡು ಬರ್ತೀನಿ. ಚೂರು ತರಿ ಇರಬಾರ್ದು. ಆ ರೀತಿ ಇದನ್ನು ನುಣ್ಣಗೆ ಹರ್ಕೊಂಡು ಬರಬೇಕಾಗತ್ತೆ. ನೋಡಿ, ಈ ರೀತಿ ನುಣ್ಣಗೆ ನಾನು ಅರ್ದಿದ್ದೇನೆ. ಈಗ ಹುರಿದಂತಹ ರವೆಯ ಮಿಶ್ರಣಕ್ಕೆ ರುಬ್ಬಿದಂತಹ ತೆಂಗಿನಕಾಯಿ ಮಿಶ್ರಣವನ್ನು ಹಾಕಿ
ಕಲಿಸ್ಕೋಬೇಕಾಗತ್ತೆ. ಮಿಕ್ಸರ್ ಜಾರ್ಗೂ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಳ್ಳಿ. ಹಿಟ್ಟು ಹದ ಹೇಗಿರಬೇಕಂತ ತೋರಿಸ್ತೇನೆ ನಾನು. ಒಂದು 1/4 ಚಮಚದಷ್ಟು ಉಪ್ಪು. ಇಲ್ಲಿ ಸಿಹಿಗೆ ಉಪ್ಪು ಹಾಕಲ್ಲ, ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಕಾಯಿಯ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ನಮಗೆ ಎಲೆ ಮೇಲೆ ಹಚ್ಚೋಕ್ಕೆ ಬರಬೇಕು, ಆ ಹದದಲ್ಲಿ ಇರಬೇಕು. ನೋಡಿ, ಈಗ ಹಿಟ್ಟು ಈ ಹದದಲ್ಲಿ ಇರಲಿ. ಈಗ ಬೆಲ್ಲವನ್ನು ತೊಗೊಂಡಿದ್ದೇನೆ. ರವೆ ಎಷ್ಟು ತೊಗೊಂಡಿದ್ನೋ ಅಷ್ಟೇ ಬೆಲ್ಲವನ್ನು ತೊಗೊಂಡಿದ್ದೀನಿ ನಾನು. 1 ಕಪ್ಪಿನಷ್ಟು ಬೆಲ್ಲ. ಆ್ಯಸ್ ಯೂಶ್ವಲ್ ನಾನು ಜೋನಿ ಬೆಲ್ಲವನ್ನು ಯೂಸ್ ಮಾಡಿದ್ದೇನೆ. ನೀವು ಯಾವ್ದು ಸಹ ತೊಗೋಬೋದು. ಉಂಡೆ ಬೆಲ್ಲ, ಅಚ್ಚು ಬೆಲ್ಲ ಆದರೆ ಪುಡಿ ಮಾಡಿ ತೊಗೊಳ್ಳಿ. ಆವಾಗ ಇದೇ ರೀತಿ ಮಾಡಿಕೊಂಡ್ರೆ ಆಯಿತು. ಚೂರೇ ಚೂರು ನೀರನ್ನು ಹಾಕ್ಕೊಂಡು ಈಗ ನಾನು ಹೂರಣವನ್ನು ತಯಾರು ಮಾಡ್ಕೋತೀವಿ. ನಾನು ಆ ಅಕ್ಕಿಯನ್ನು ಹಾಕಿ ಮಾಡಿದಂತಹ ಗೆಣಸಲೆಗೆ ಯಾವ ರೀತಿ ಹೂರಣವನ್ನು ಮಾಡ್ಕೊಂಡಿದ್ನೋ ಅದೇ ರೀತಿ ಹೂರಣವನ್ನು ಮಾಡಿಕೊಂಡ್ರೆ ಆಯಿತು. ಬೆಲ್ಲ ಕರಗಿದ ನಂತರ 1 ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ. ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು, ಅದು ಪಾಕ ಎಲ್ಲ ಬರಬೇಕನ್ನೋ ಅಗತ್ಯ ಇಲ್ಲ. ನಾನು ಆಗಲೇ ಹೇಳಿದಾಗೆ ಪಾಕ ಎಲ್ಲ ಬರೆಸ್ಕೊಂಡ್ರೆ ತುಂಬ ಗಟ್ಟಿಯಾಗ್ಬಿಡುತ್ತೆ, ಅಷ್ಟು ರುಚಿ ಆಗಲ್ಲ. ಹಾಗಾಗಿ ಬೆಲ್ಲ ಕರಗಿ ಚೂರು ಹುಡಿ ಆದರೆ ಆಯಿತು. ಈಗ ನೋಡಿ, ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೇನೆ. ಮತ್ತು ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ, ಪರಿಮಳಕ್ಕೆ ಏಲಕ್ಕಿ ಪುಡಿಯನ್ನು ಹಾಕಿ ಹೂರಣವನ್ನು ತಯಾರು ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಹೂರಣ ತಯಾರಾಗಿದೆ. ಈ ಕಡೆ ಅರಿಶಿಣ ಎಲೆಯನ್ನು ತೊಳೆದಿಟ್ಕೊಂಡಿದ್ದೇನೆ. ಇದನ್ನು ನೀವು ಈಸಿಯಾಗಿ ಮನೆಯಲ್ಲೇ ಪಾಟ್ನಲ್ಲಿ ಸಹ ಬೆಳ್ಕೊಳ್ಬೋದು. ಇಲ್ಲ ಅಂತಂದರೆ ನಿಮಗೆ ಮಂಗಳೂರು ಸ್ಟೋರ್ನಲ್ಲಿ, ಬೆಂಗಳೂರಿನಲ್ಲಿರೋರಿಗಾದರೆ ಮಂಗಳೂರು ಸ್ಟೋರ್ನಲ್ಲಿ ಅರಿಶಿಣದ ಎಲೆ ಸಿಗುತ್ತೆ. ಈಗ ರವೆ ಮಿಶ್ರಣ ಏನಿದೆ ನೋಡಿ, ನಾವು ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡಿಟ್ಟಿರೋಂತಹ ರವೆಯ ಮಿಶ್ರಣ, ಅದನ್ನು ಈ ರೀತಿ ಅರಿಶಿಣದ ಎಲೆ ಮೇಲೆ ಹಚ್ತಾ ಹೋಗೋದು. ಇದನ್ನು ತುಂಬ ತೆಳುವಾಗಿ ಹಚ್ಚಬೇಡಿ, ಸ್ವಲ್ಪ ದಪ್ಪವಾಗೇ ಇರಲಿ. ಯಾಕೆಂದರೆ ರವೆದಾಗಿರೋದ್ರಿಂದ ತುಂಬ ಮೃದುವಾಗಿರುತ್ತೆ ಮತ್ತು ಬೆಂದ ಮೇಲೆ ತೆಗಿಲಿಕ್ಕೆ ಕಷ್ಟ ಆಗುತ್ತೆ, ಒಡೆದು ಹೋಗುತ್ತೆ. ಹಾಗಾಗಿ ಸ್ವಲ್ಪ ದಪ್ಪವಾಗಿ ಈ ರೀತಿ ಅರಿಶಿಣದ ಎಲೆ ಮೇಲೆ ಹಚ್ಚೋದು. ನಾವು ಆವಾಗ ಹೇಗೆ ಅಕ್ಕಿದು ಮಾಡಿದ್ವೋ ಅದೇ ರೀತಿ ಮಧ್ಯದಲ್ಲಿ ನಾವು ಮಾಡಿಟ್ಟಿರುವಂತಹ ತೆಂಗಿನಕಾಯಿಯ ಮಿಶ್ರಣವನ್ನು ಮಧ್ಯದಲ್ಲಿ ಹಾಕಿ ಇದನ್ನು ನಾನು ಬೇರೆ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ. ಈ ರೀತಿ ಸಹ ಮಾಡ್ಬೋದು. ಇದನ್ನು ಪಾತೋಳಿ ಅಂತ ಹೇಳಿ ಸಹ ಕರೀತಾರೆ ಕೊಂಕಣಿಯಲ್ಲಿ. ಈ ರೀತಿ ಮಧ್ಯದಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಆ ತುದಿಯಿಂದ ಈ ತುದಿ ಈ ರೀತಿ ಫೋಲ್ಡ್ ಮಾಡಿ ಇದನ್ನು ಸಹ ನಾವು ಹಬೆಯಲ್ಲಿ ಬೇಯಿಸೋದು. ನೋಡೋಕ್ಕೂ ಸಹ ತುಂಬ ಕ್ಯೂಟಾಗಿ ಚೆನ್ನಾಗಿರುತ್ತೆ. ಹಾಗೆ ತಿನ್ನೋದಕ್ಕೂ ಸಹ ಇದೆಲ್ಲ ತುಂಬಾ ರುಚಿಯಾಗಿರುತ್ತೆ. ಮತ್ತು ಉಳಿದಿರೋಂತಹ ಎಲೆಗೂ ಎಲ್ಲ ಎಲೆಗೂ ಇದೇ ರೀತಿ ರವೆ ಮಿಶ್ರಣವನ್ನು ಹಚ್ಕೊಂಡು ಮಧ್ಯದಲ್ಲಿ ಹೂರಣವನ್ನು ಹಾಕೋದು. ಸಾಂಪ್ರದಾಯಿಕ ಸಿಹಿಗಳೇ ಹಾಗೆ. ಅಕ್ಕಿ, ಕಾಯಿ, ಬೆಲ್ಲ ಮತ್ತು ಈ ರೀತಿ ರವೆ ಇದನ್ನೆಲ್ಲ ಸೇರಿಸಿ ಮಾಡುವಂತಹದ್ದು. ಹೆಚ್ಚು ಎಣ್ಣೆ, ತುಪ್ಪ ಅದನ್ನು ಯಾವುದನ್ನು ಸಹ ಇದಕ್ಕೆ ಯೂಸ್ ಮಾಡೋದಿಲ್ಲ. ಆರೋಗ್ಯಕ್ಕೂ ಸಹ ಇವೆಲ್ಲ ತುಂಬಾ ಒಳ್ಳೆಯದು. ಮತ್ತು ನೋಡಿ, ಈಗ ನಾನು ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ. ಇದನ್ನು ಒಂದು 15 ನಿಮಿಷ ನಾನು ಬೇಯಿಸ್ಕೊಳ್ತೀನಿ. ಪೂರ್ತಿಯಾಗಿ ಮಾಡಿದಂತಹ ಗೆಣಸಲೆಯನ್ನು ಈ ರೀತಿ ಜೋಡಿಸ್ಕೊಳ್ಳೋಣ. ಒಂದರ ಮೇಲೆ ಒಂದು ಜೋಡಿಸಿದ್ರೂ ಸಹ ಏನೂ ತೊಂದರೆ ಇಲ್ಲ, ಅದು ಚೆನ್ನಾಗೇ ಬೇಯುತ್ತೆ. ನಾನು ಮುಚ್ಚಿ ಇದನ್ನು ಒಂದು 15 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ. ಒಳ್ಳೆ ಪರಿಮಳ ಸಹ ಬರ್ತಾ ಇದೆ. ಈಸಿಯಾಗಿ ತೆಗಿಲಿಕ್ಕೆ ಸಹ ಬರ್ತಾ ಇದೆ. ನೋಡಿ, ಚೂರು ಎಲೆಗೆ ಅಂಟ್ಕೊಂಡಿಲ್ಲ. ಸ್ವಲ್ಪ ತಣ್ಣಗಾದ ಮೇಲೆ ಈ ರೀತಿ ತೆಕ್ಕೊಳ್ಳಿ. ಬಿಸಿ ಬಿಸಿ ಇರುವಾಗ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ಖಂಡಿತ ರೆಸಿಪಿ ಟ್ರೈ ಮಾಡಿ ಹೇಗಾಯ್ತಂತ ತಿಳಿಸೋದನ್ನು ಮರಿಬೇಡಿ. ನೋಡಿ, ಒಂದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ರುಚಿಯಾಗಿರುವಂತಹ 2 ರೀತಿಯ ಗೆಣಸಲೆ ತಯಾರಾಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಮಾಡೋದಿಷ್ಟು ಈಸಿ ಇದೆ ಅಂತ. ರೆಸಿಪಿ ಟ್ರೈ ಮಾಡಿ ಹೇಗಾಯ್ತಂತ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.